Welcome back to my YouTube channel. Today also we discuss about question paper review of electrical utility engineering section 4. ಆಲ್ರೆಡಿ ನಾವು ಸೆಕ್ಷನ್ 3 ಮತ್ತು ಸೆಕ್ಷನ್ 1 ಡಿಸ್ಕಸ್ ಮಾಡಿದ್ದೀವಿ. ಯಾರು ಸೆಕ್ಷನ್ 1 ಸೆಕ್ಷನ್ 3 ನೋಡಿಲ್ಲ ಅಂದರೆ ಒಂದ್ಸಲ ನೋಡಿ ಅಂತ ಹೇಳ್ತೀನಿ. ಯಾಕೆಂದರೆ ಅಲ್ಲೂ ಕೂಡ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಆಫ್ ಎಕ್ಸಾಮ್ ಪ್ಯಾಟರ್ನ ಕವರ್ ಮಾಡಿದ್ದೀನಿ. ಈಗ ಸೆಕ್ಷನ್ 4ಅಲ್ಲಿ ಮತ್ತು ಸೆಕ್ಷನ್ 5ಅಲ್ಲಿ ಓನ್ಲಿ ಥಿಯರಿ ಕ್ವಶನ್ ಬರುತ್ತೆ. ಇಲ್ಲಿ ನಿಮಗೆ ಯಾವುದೇ ರೀತಿ ಕನ್ಫ್ಯೂಷನ್ ಇಲ್ಲ. ಸೊ ನೀವು ಕೆಲವರು ಕೇಳ್ತಾ ಇದ್ದೀರ, ಸರ್ ನಾನು ಈಸಿಯಾಗಿ ಪಾಸ್ ಆಗಬೇಕು, ಈಸಿಯಾಗಿ ಅಂದರೆ ಯಾವುದೇ ಪ್ರಾಬ್ಲಮ್ ಇರಬಾರ್ದು ಇಲ್ಲಿ, ಹಾಗೆ ಥಿಯರಿ ಆದರೆ ಬರೆದು ನಾನು ಪಾಸ್ ಮಾಡ್ತೀನಿ ಸರ್ ಅನ್ನೋರಿಗೆ ಇದು ಇಂಪಾರ್ಟೆಂಟ್ ಸೆಕ್ಷನ್ 4 ಮತ್ತು 5. ನಿಮ್ಗೆ ಯಾವಾಗಲೂ ಇರೋದಂಗೆ ಇಲ್ಲಿ ಓನ್ಲಿ ಥಿಯರಿ ಕ್ವಶನ್ ಬರುತ್ತೆ. ಮತ್ತು ಈ ಸೆಕ್ಷನ್ 4 ಮತ್ತು 5 ವೆರಿ ಇಂಪಾರ್ಟೆಂಟ್. ಯಾಕಪ್ಪ ಅಂದರೆ ಇದು ಪ್ರಾಕ್ಟಿಕಲ್ಗೂ ಬರುತ್ತೆ, ಥಿಯರಿಟಿಕಲ್ಗೂ ಬರುತ್ತೆ. ನೀವು ಪ್ರಾಕ್ಟಿಕಲಲ್ಲೂ ಕೂಡ ಇದೇ ಕ್ವಶನ್ಗಳು ನಮಗೆ ರಿಪೀಟ್ ಆಗ್ತವೆ. 50 ಮಾರ್ಕಿಗೆ ನೀವು ಅಲ್ಲೂ ಕೂಡ ಇದನ್ನೇ ಬರಿತಾ ಹೋಗ್ಬೋದು. ಮತ್ತು ಥಿಯರಿಟಿಕಲ್ ಕೂಡ ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಇದು ಮೇಜರಾಗಿ ಕವರ್ಡ್ ಅಂತ ಟಾಪಿಕ್ ನಾನು ಸೆಕ್ಷನ್ 4ಅಲ್ಲಿ ತಗೊಂಡಿರೋದು ಡಿಸೈನ್ ಎ ಲ್ಯಾಂಡ್ ಸಿಸ್ಟಮ್. ಸೆಕೆಂಡ್ ಒನ್ ಇನ್ಸ್ಟಾಲೇಷನ್ ಆಫ್ CCTV ಸರ್ವೆಲೆನ್ಸ್ ಸಿಸ್ಟಮ್. ಇವೆರಡರ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಇನ್ನು ಕಮಿಂಗ್ ಸೆಕ್ಷನ್ 5ಅಲ್ಲಿ ಇನ್ನು 3 ಟಾಪಿಕ್ ಇದೆ ರಿಮೈನಿಂಗ್. ಅವು ಕೂಡ ಮೇನ್ ಇಂಪಾರ್ಟೆಂಟ್ ಟಾಪಿಕ್ ಬರ್ತವೆ. ಒಂದು ರೈನ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಆಗಿರ್ಬೋದು, STP ಆಗಿರ್ಬೋದು, ಆ್ಯಂಡ್ ಫೈರ್. ಇದರ ಬಗ್ಗೆ ನೆಕ್ಸ್ಟ್ ಸೆಕ್ಷನಲ್ಲಿ ನಾನು ನಿಮಗೆ ವಿಡಿಯೋನ ಮಾಡ್ತೀನಿ. ಈಗ ನೀವು ಈ ಇಷ್ಟು ಕೂಡ ಎಷ್ಟು 5 ಕ್ವಶನ್ ಕೂಡ CCTV ಆಗಿರ್ಬೋದು, ಫೈರ್ ಆಗಿರ್ಬೋದು, ಮತ್ತು ಲ್ಯಾನ್ ಆಗಿರ್ಬೋದು, ಇವೆಲ್ಲ ಕೂಡ ಪ್ರಾಕ್ಟಿಕಲ್ಗೂ ಬರುತ್ತೆ, ಥಿಯರಿಗೂ ಬರುತ್ತೆ. ಸೊ ನೀವು ಈಸಿಯಾಗಿ ಪಾಸ್ ಆಗ್ಬೋದು. ನಾನಿಲ್ಲಿ ನಾವು ಕಮ್ಮಿಂಗ್ ಇಷ್ಟು ಕ್ವಶನ್ ಪೇಪರ್ ನೋಡಿದ್ರೆ ನಮಗೆ 8 ಕ್ವಶನ್ ಇಲ್ಲಿ ಜನರೇಟ್ ಆಗಿದೆ. 1 ಬೈ 1 ಎಲ್ಲನೂ ಹೋಗ್ತಾ ಇದ್ದೇನೆ. ಇಲ್ಲಿ ನೋಡ್ತಾ ಹೋಗಿ ಅಲ್ಲಿ 4 ಕ್ವಶನ್ ಇದೆ. ನೆಕ್ಸ್ಟ್ ಪೇಜಲ್ಲಿ ಬಂದರೆ ನಮಗೆ ಮತ್ತೆ ಕೂಡ ಇಲ್ಲಿ 4 ಕ್ವಶನ್ ಕಾಣ್ತವೆ. ಸೊ ಎಲ್ಲನೂ ಕೂಡ ನಾನು ರಿಪೀಟೆಡ್ ಕ್ವಶನ್ ಆಲ್ಮೋಸ್ಟ್ ಸೆಕ್ಷನ್ 4ಅಲ್ಲಿ ಬರೋಂಥ ಕ್ವಶನ್ನಲ್ಲಿ ಹಾಕಿದ್ದೀನಿ. ನಾನು ನಿಮ್ಗೆ ಇಲ್ಲಿ ಮೇಜರಾಗಿ ಲ್ಯಾನ್ ಮತ್ತು CCTVನ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಫಾರ್ ಎಕ್ಸಾಂಪಲ್ ಒಂದು 10 ಅಥವಾ 20 ಕಂಪ್ಯೂಟ್ರಿಗೆ ಲ್ಯಾನ್ ಡಿಸೈನ್ ಮಾಡೋಕ್ಕೆ ಹೇಳ್ತಾರೆ. ನಾವು ಕ್ವಶನ್ ಪೇಪರ್ ನೋಡಿದ್ರೆ ಇವು ಮೇಜರಾಗಿ ಬರೋಂಥ ಕ್ವಶನ್. ಸೊ ಇಲ್ಲಿ ನಾವು ಕಂಪ್ಯೂಟರ್ ಲ್ಯಾಬನ್ನು ಡಿಸೈನ್ ಮಾಡಬೇಕಾದ್ರೆ ಏನೇನು ಮೆಟೀರಿಯಲ್ಸ್ ಬೇಕು ಅಂತ ನೋಡ್ತಾ ಹೋದರೆ, ಫಸ್ಟ್ ಒಂದು ಕಂಪ್ಯೂಟರ್ ಬೇಕಾಗುತ್ತೆ. ಆ್ಯಸ್ ಯೂಸಲ್ ಕಂಪ್ಯೂಟರ್ ಬೇಕು, 20 ನಂಬರ್ಸು, RJ45 ಕನೆಕ್ಟರ್ ಬೇಕು. ನಾನು ಮೇನ್ ಕಾಂಪೊನೆಂಟ್ಸನ್ನು ಹೇಳ್ತಾ ಹೋಗ್ತೀನಿ. ಇದನ್ನೆಲ್ಲ ನೋಟ್ ಮಾಡ್ಕೊತಾ ಹೋದ್ರೆ ಸಾಕು. ಕ್ರಿಂಪಿಂಗ್ ಟೂಲು, ಮತ್ತು ಕೇಬಲ್ಲು, ಸ್ಟ್ರೈಟ್ ಥ್ರೋ ಕ್ಯಾಟ್ 6 ಕೇಬಲ್ ಬೇಕಾಗುತ್ತೆ. ಲ್ಯಾಂಡ್ ಸ್ವಿಚ್ ಬೇಕಾಗುತ್ತೆ. ಮತ್ತು ರೂಟರ್, ಇದು ಆಪ್ಷನಲ್. ನಿಮಗೆ ಇಂಟರ್ನೆಟ್ ಆಕ್ಸೆಸ್ ಬೇಕಿದ್ರೆ ಇದು ಬೇಕಾಗುತ್ತೆ. ಇಷ್ಟು ನೀವು ಎಕ್ಸಾಂಪಲ್ ಕೇಳಿದಾಗ ಫಸ್ಟು ಮೆಟೀರಿಯಲ್ಸನ್ನು ಬರೀರಿ. ಒಂದು ಲ್ಯಾಂಡ್ ಡಿಸೈನ್ ಮಾಡಲಿಕ್ಕೆ ಏನೇನು ಮೆಟೀರಿಯಲ್ಸ್ ಬೇಕು ಅನ್ನೋದನ್ನು ಫಸ್ಟು ಲೀಸ್ಟ್ ಕೊಟ್ಟಿದ್ದೀನಿ. ಈ ಲೀಸ್ಟನ್ನು ನೋಟ್ ಮಾಡಿಕೊಂಡು ನೀವು ಬರೆದ್ರೆ ನೆಕ್ಸ್ಟ್ ನಿಮಗೆ ಕನೆಕ್ಷನ್ ಡಯಾಗ್ರಾಮ್ ಬರೀಬೇಕಾಗತ್ತೆ. ಕನೆಕ್ಷನ್ ಡಯಾಗ್ರಾಮಲ್ಲಿ ಇಲ್ಲಿ ಒಂದು ಸಿಂಪಲಾಗಿ ಕನೆಕ್ಷನ್ ಡಯಾಗ್ರಾಮ್ ಹಾಕಿದ್ದೀನಿ. ಸ್ವಿಚ್ ಹಾಕಿ 10 ಕಂಪ್ಯೂಟರ್ಸನ್ನು ನಾನು ಕನೆಕ್ಟ್ ಮಾಡಿದ್ದೀನಿ. ಈ ಥರ ನೀವು ಎಕ್ಸಾಮಲ್ಲಿ ಸಿಂಪಲಾಗಿ ಕನೆಕ್ಷನ್ ಡಯಾಗ್ರಾಮ್ನ ಬರೀಬೋದು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಕನೆಕ್ಷನ್ ಡಯಾಗ್ರಾಮ್ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ನೋಡ್ತಾ ಹೋಗೋಣ. ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಥರ್ಡ್ ಸ್ಟೆಪ್ಪಲ್ಲಿ ಲ್ಯಾನ್ ಕಾನ್ಫಿಗರೇಷನ್ ಪ್ರೊಸೀಜರ್. ಲ್ಯಾನ್ನ ಕಾನ್ಫಿಗರೇಷನ್. ಸೊ ನೀವೀಗ ಕಂಪ್ಯೂಟರ್ನ ಕನೆಕ್ಟ್ ಮಾಡಿದ್ರೆ ಅದು ಕಾನ್ಫಿಗರೇಷನ್ ಮಾಡಬೇಕಾಗತ್ತೆ. ಮುಂದೆ ಹೇಳ್ತಾ ಹೋಗ್ತೀನಿ ಹೇಗೆ ಕಾನ್ಫಿಗರೇಷನ್ ಮಾಡೋದು ಅಂತೇಳಿ. ಸೊ ಫಿಸಿಕಲ್ ಕನೆಕ್ಷನ್, ಫಸ್ಟು ಫಿಸಿಕಲ್ಸ್ ಕನೆಕ್ಷನ್ ಮಾಡೋದು, ಕೇಬಲ್ನ ಪ್ರಿಂಟ್ ಮಾಡಿ ಕನೆಕ್ಟ್ ಮಾಡೋದು. ಸೊ ಇದನ್ನು ಲ್ಯಾನ್ ಸ್ವಿಚ್ಗೆ ಕನೆಕ್ಟ್ ಮಾಡೋದು ಯೂಸಿಂಗ್ ಇಂಟರ್ನೆಟ್ ಕೇಬಲ್. ನೆಕ್ಸ್ಟ್ ಸ್ಟೆಪ್ 2ನಲ್ಲಿ IP ಅಡ್ರೆಸ್ ಕಾನ್ಫಿಗರೇಷನ್. ಇದು ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಇದು ಪ್ರಾಕ್ಟಿಕಲಲ್ಲೂ ನೀವು ಮಾಡಿ ತೋರಿಸ್ಬೇಕಾಗತ್ತೆ. ನೆಕ್ಸ್ಟ್ ಕಮಿಂಗ್ ಪ್ರಾಕ್ಟಿಕಲ್ ಎಕ್ಸಾಮ್ ಬರುತ್ತೆ. ಸೊ ಅಲ್ಲೂ ಕೂಡ ಮಾಡ್ಬೋದು. ಆಲ್ರೆಡಿ ಮಾಡಿದ್ರೆ ಸೊ ಒಂದ್ಸಲ ಗ್ಲಾಸ್ ದಿ ಪ್ರೊಸೀಜರ್. ಓಪನ್ ಕಂಟ್ರೋಲ್ ಪ್ಯಾನಲ್ ಓಪನ್ ಮಾಡಿ, ಅಲ್ಲಿ ಕೊಟ್ಟಿದ್ದೀನಿ ನೋಡಿ, ಆರೋ ಮಾರ್ಕರ್ ಎಲ್ಲ ಕೊಟ್ಟಿದ್ದೀನಿ. ಇದನ್ನು ನೋಡ್ತಾ ಹೋದ್ರೆ ನಿಮಗೆ ಕನೆಕ್ಟ್ ಮಾಡ್ಬೋದು.
ನೆಟ್ವರ್ಕ್ ಆ್ಯಂಡ್ ಇಂಟರ್ನೆಟ್ ಕ್ಲಿಕ್ ಮಾಡಿ. ಅಲ್ಲಿ ನಿಮಗೆ ನೆಟ್ವರ್ಕ್ ಆ್ಯಂಡ್ ಶೇರಿಂಗ್ ಸೆಂಟರ್ ಸಿಗುತ್ತೆ. ಕ್ಲಿಕ್ ಚೇಂಜ್ ಅಡಾಪ್ಟರ್ ಸೆಟ್ಟಿಂಗ್. ಸೊ ಇಲ್ಲಿ ನೆಕ್ಸ್ಟ್ ರೈಟ್ ಕ್ಲಿಕ್ ಮಾಡಿದ್ರೆ ಕ್ಲಿಕ್ ಆನ್ ಇಂಟರ್ನೆಟ್ ಆ್ಯಂಡ್ ಪ್ರಾಪರ್ಟೀಸ್ ಓಪನ್ ಆಗುತ್ತೆ. ಆ ಪ್ರಾಪರ್ಟೀಸ್ ಓಪನ್ ಮಾಡಿ ಎನೇಬಲ್ ಮಾಡ್ತಾ ಹೋಗಿ. ಸೊ ಏನೇನು ಎನೇಬಲ್ ಮಾಡೋಕ್ಕೆ ಇವೆಲ್ಲ ನಾನು ಕೊಡ್ತಾ ಹೋಗಿದ್ದೀನಿ ಇಲ್ಲಿ. ಸೊ ಎನೇಬಲ್ ಮಾಡಿದ್ಮೇಲೆ ಸೆಟ್ ಐ ಪಿ ಅಡ್ರೆಸ್, ಪ್ರಾಪರ್ಟಿಗೆ ಹೋಗಿ ಐ ಪಿ ಅಡ್ರೆಸ್ ಸೆಟ್ ಮಾಡಿ. ಸೊ ಎಕ್ಸಾಂಪಲ್ ಹೇಗೆ ಕೊಟ್ಟಿದ್ದು ನೋಡಿ, ಇ1 ಅಂದರೆ ಕಂಪ್ಯೂಟರ್ 1 ಅಂತ. ಇ1 ಕಂಪ್ಯೂಟರ್ 1ಅಲ್ಲಿ 192.168.1.1. ಸೊ ಈ ಥರ ನಾನು 20 ಕಂಪ್ಯೂಟರ್ಗೆ ಅಪ್ ಟು ಎಷ್ಟು ಕಂಪ್ಯೂಟರ್ ಅಷ್ಟು ಕಂಪ್ಯೂಟರ್ಗೆ ನಾವು ಸೆಟ್ ಮಾಡ್ತಾ ಹೋಗಬೇಕು. ಸೆಟ್ ಮಾಡಿದ ಮೇಲೆ ನೆಕ್ಸ್ಟ್ ಸ್ಟೆಪ್ 3 ನೇಮಿಂಗ್ ಕಂಪ್ಯೂಟರ್. ಸೊ ಒಂದೊಂದು ಕಂಪ್ಯೂಟರ್ಗೆ ಅವೆಲ್ಲ ಹೇಳಿದ ಇ1 ಅಂತೇಳಿ ಅದನ್ನು ಹೇಗೆ ನೇಮಿಂಗ್ ಕೊಡೋದು ಅಂತೇಳಿ. ಕ್ಲಿಕ್ ಆನ್ ದಿಸ್ ಪಿ ಸಿ. ಆರ್ ಕೆಲವು ಕಂಪ್ಯೂಟರ್ ದಿಸ್ ಪಿ ಸಿ ಇದೆ, ಆರ್ ಕೆಲವು ಕಂಪ್ಯೂಟರ್ಲಿ ಮೈ ಕಂಪ್ಯೂಟರ್ಸ್ ಇದೆ. ಸೊ ಅದನ್ನು ಕ್ಲಿಕ್ ಮಾಡಿ ಅಲ್ಲಿ ಪ್ರಾಪರ್ಟೀಸ್ಗೆ ಹೋದರೆ ಸೆಲೆಕ್ಟ್ ಕಂಪ್ಯೂಟರ್ ನೇಮ್ ಮಾಡಿ ಇ1 ಇ2 ಅಪ್ ಟು ಇ20ವರೆಗೆ ನಾನು ಕೊಟ್ಕೊಂಡಿದ್ದೀನಿ. ನೀವು ಹಾಗೆ ಆಲ್ರೆಡಿ ಮಾಡಿದರೆ ಸೊ ಆ ಥರ ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಸೊ ವರ್ಕ್ ಗ್ರೂಪ್ ಅಂತೆಲ್ಲ ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಅದೆಲ್ಲ ನೇಮಿಂಗ್ ಎಲ್ಲ ಕೊಟ್ಟಾದಮೇಲೆ ನೀವು ಎಲ್ಲೋ ಈಗೇನಾಯ್ತು, ಈಗ ಲ್ಯಾನ್ ಕನೆಕ್ಷನ್ ಆದಮೇಲೆ ಅಂದರೆ ಲ್ಯಾನ್ ಅಂದರೆ ಸಿಂಪಲ್, ನೀವು ಒಂದು ಕಡೆ ಮಾಡಿದ್ದನ್ನು ಎಲ್ಲ ಕಡೆನೂ ಶೇರ್ ಮಾಡ್ಬೋದು. ಸೊ ಒಂದು ಮಾಸ್ಟರ್ ಕಂಪ್ಯೂಟರ್ ಒಂದಕ್ಕೊಂದು ಲಿಂಕ್ ಇದ್ದಂಗೆ. ಸೊ ಇಲ್ಲಿ ನೀವು ಶೇರ್ ದಿ ಡಿವೈಸ್. ಸೊ ಫಾರ್ ಎಕ್ಸಾಂಪಲ್ ಈ ಒಂದು ಕಂಪ್ಯೂಟ್ರಲ್ಲಿ ಯಾರೋ ಒಂದು ಡಾಕ್ಯುಮೆಂಟ್ ಮಾಡಿದ್ರೆ ಅದನ್ನು 20 ಕಂಪ್ಯೂಟರ್ ಕೂಡ ನಾವು ಶೇರ್ ಮಾಡಿ ನೋಡ್ಬೋದು. ಸೊ ಅದು ಹೇಗೆ ಶೇರ್ ಮಾಡಿ ನೋಡೋದಂದರೆ ಓಪನ್ ಮೈ ಕಂಪ್ಯೂಟರ್ ಮಾಡಿ ರೈಟ್ ಕ್ಲಿಕ್ ಡಿವೈಸ್ ಯು ವಾಂಟ್ ಟು ಶೇರ್. ಸೊ ನೀವು ಏನು ಶೇರ್ ಮಾಡಬೇಕು ಅದರ ಮೇಲೆ ಕ್ಲಿಕ್ ಮಾಡಿ ಪ್ರಾಪರ್ಟೀಸ್ ಸೆಲೆಕ್ಟ್ ಮಾಡಿದರೆ ಗೋ ಟು ಶೇರಿಂಗ್ ಟ್ಯಾಬ್. ಅಲ್ಲಿ ಶೇರಿಂಗ್ ಟ್ಯಾಬ್ ಸಿಗುತ್ತೆ. ಕ್ಲಿಕ್ ಮಾಡಿ ನೆಕ್ಸ್ಟ್ ಸೆಲೆಕ್ಟ್ ಶೇರ್ ದಿಸ್ ಫೋಲ್ಡರ್ ಆನ್ ದಿ ನೆಟ್ವರ್ಕ್. ಇದನ್ನು ನೀವು ಸೆಲೆಕ್ಟ್ ಮಾಡಿದ್ರೆ ಸೊ ನೀವು ಮಾಡಿರೋಂಥದ್ದು ಅಪ್ಲೈ ಓಕೆ ಕೊಡಿ. ನೆಕ್ಸ್ಟ್ ನೀವೇನು ಶೇರ್ ಮಾಡಬೇಕು ಅಂತಂದರೆ ಅದೆಲ್ಲವೂ ಕೂಡ ಏನಾಗುತ್ತೆ, ನೀವು ಯಾವ ಕಂಪ್ಯೂಟರ್ಗೆ ಶೇರ್ ಮಾಡ್ತಾರೆ ಎಲ್ಲದರಲ್ಲೂ ಕೂಡ ನೋಡ್ತಾ ಹೋಗ್ಬೋದು. ನೀವು ಶೇರ್ ಮಾಡೋದಾಗ ಏನಾಗುತ್ತೆ, ಒಂದು ಸ್ಮಾಲ್ ಐಕನ್ ಕ್ರಿಯೇಟ್ ಆಗುತ್ತೆ. ಆ ಐಕಾನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನೀವು ಏನು ಶೇರ್ ಮಾಡಿದರೆ ಅದೆಲ್ಲನೂ ಕೂಡ ಫೈಲ್ನ ನೋಡ್ತಾ ಹೋಗ್ಬೋದು. ಆಲ್ರೆಡಿ ಮಾಡಿದ್ದೀರ ಪ್ರಾಕ್ಟಿಕಲ್ ಆಗಿ. ಹಾಗೆ ಸುಮ್ಮನೆ ಒಂದ್ಸಲ ಗ್ಲಾನ್ಸ್ ಮಾಡ್ತಾ ಇದ್ದೀನಿ. ಇದಿಷ್ಟು ಪ್ರೊಸೀಜರ್ನ ನೀವು ಬರುತ್ತೆ ಎಕ್ಸಾಮಿಗೆ ಸಾಕು. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ಸೊ ಡಿಸೈನ್ ಆನ್ CCTV ಸರ್ವೆಲೆನ್ಸ್ ಸಿಸ್ಟಮ್. ಇದು ಕೂಡ ವೆರಿ ಇಂಪಾರ್ಟೆಂಟ್ ಕ್ವಶನ್. ಎಕ್ಸಾಮಲ್ಲಿ ತುಂಬ ಸಲ ಬಂದಿದೆ. ಇದೇ ಕ್ವಶನ್ ಆಲ್ಮೋಸ್ಟ್ ಬಂದಿದೆ ಎಲ್ಲ ಕ್ವಶನ್ ಪೇಪರ್ ನೋಡಿ. ಸೊ ಡಯಾಗ್ರಾಮ್ ಕೂಡ ಸಿಂಪಲ್ ಆಗಿ ಹಾಕಿದ್ದೀವಿ. ಇಲ್ಲಿ ಡಯಾಗ್ರಾಮ್ ನೋಡ್ತಾ ಹೋಗ್ಬೋದು. ಇಲ್ಲಿ ನಾವು ಕ್ಯಾಮ್ರಾಗಳನ್ನ ಕೊಟ್ಟಿದ್ದೀನಿ, ಈ ಕಡೆ ಇಲ್ಲಿ DVR ಕೊಟ್ಟಿದ್ದೀನಿ, ಇಲ್ಲಿ ಮಾನಿಟರ್ ಕೊಟ್ಟಿದ್ದೀನಿ. ಸೊ ಇಷ್ಟೇ ಸಿಂಪಲ್ ಆಗಿ ನೀವು ಎಕ್ಸಾಮಲ್ಲಿ ಡಯಾಗ್ರಾಮ್ ಬರೆದ್ರೆ ಸಾಕು. ನೆಕ್ಸ್ಟ್ ಇದಕ್ಕೆ ಡಯಾಗ್ರಾಮ್ ಆದಮೇಲೆ ಕಾಂಪೊನೆಂಟ್ಸ್ ನೋಡ್ತಾ ಹೋಗೋಣ, ಏನೇನು ಕಾಂಪೊನೆಂಟ್ಸ್ ಬರುತ್ತೆ ಅಂತೇಳಿ. ಸೊ CCTV ಬೇಕು ಆ್ಯಸ್ ಯೂಸಲ್ ಆಗಿ 10 ನಂಬರ್, ಎಷ್ಟು ನಂಬರ್ ಕೊಟ್ಟಿರ್ತಾರೆ ಅಷ್ಟು. DVR ಬೇಕು. ನೆಕ್ಸ್ಟು IP ಕ್ಯಾಮ್ರಾ, ಕ್ಯಾಮ್ರಾ ಪೋರ್ಟ್ಗಳು ಬೇಕು, ರಿಕ್ವೈರ್ಡ್ ಸ್ವಿಚ್ ಬೇಕು, ಅದನ್ನು ಕನೆಕ್ಟ್ ಮಾಡಿ. ಮತ್ತು Cat 6 ಕೇಬಲ್ ಲೆಂತ್ ಆ್ಯಸ್ ರಿಕ್ವೈರ್ಡ್. ನಿಮ್ಗೆ ಎಷ್ಟು ಲೆಂತ್ ಬೇಕಾಗುತ್ತೆ ಅಂದರೆ ಲೊಕೇಶನ್ ಅಂತ ಎಷ್ಟು ಲೆಂತ್ ಬೇಕಾಗುತ್ತೆ ಅಷ್ಟು ಲೆಂತ್ ಕೇಬಲ್ ಬೇಕು. 12 ವೋಲ್ಟ್ DC ಪವರ್ ಸಪ್ಲೈ ಬೇಕು. ಮತ್ತು ಹಾರ್ಡ್ ಡಿಸ್ಕ್ ಡ್ರೈವ್ ಫಾರ್ DVR. ಯಾಕಪ್ಪ ಅಂದರೆ ನೀವು ರೆಕಾರ್ಡ್ ಮಾಡಲಿಕ್ಕೆ ವಿಡಿಯೋ ಇದು ಕಂಟಿನ್ಯೂಸ್ ರೆಕಾರ್ಡ್ ಆಗಬೇಕು ಅಂದರೆ ಹಾರ್ಡ್ ಡಿಸ್ಕ್ ಡಿವೈಸ್ ಬೇಕಾಗುತ್ತೆ. ನೆಕ್ಸ್ಟ್ BNC ಕನೆಕ್ಟರ್ಸ್, DC ಕನೆಕ್ಟರ್, RJ45 ಪ್ಲಗ್. ಸೊ ಇದು ಕನೆಕ್ಟ್ ಮಾಡೋಕ್ಕೆ BNC ಕನೆಕ್ಟರ್ ಬೇಕು, ಮಾನಿಟರ್ ಬೇಕು, ಟೂಲ್ಸ್ ಬೇಕು. ಸೊ ಇಷ್ಟು ಬೇಕಾಗಿರೋದು ಮೆಟೀರಿಯಲ್ಸ್. ಇದಿಷ್ಟನ್ನು ನೀವು ನೋಟ್ ಮಾಡಿಕೊಂಡ್ರೆ ಎಕ್ಸಾಂಪಲ್ ಬರೆದ್ರೆ ಸಾಕು. ನೆಕ್ಸ್ಟ್ UPS. ಸೊ ಅದು ಬೇಕಾಗುತ್ತೆ ಕಂಟಿನ್ಯೂಸ್ ರನ್ ಆಗಲಿಕ್ಕೆ. ನೆಕ್ಸ್ಟ್ ಕ್ಯಾಮ್ರಾ ಟೈಪಲ್ಲಿ. ಸೊ ನಿಮಗೆ ಅಲ್ಲಿ ಕ್ವಶನ್ ಪೇಪರಲ್ಲಿ ನೋಡಿ ಇಂಡೋರ್ ಮತ್ತು ಔಟ್ಡೋರ್ ಅಂತ ಕೊಟ್ಟಿದ್ದಾರೆ. ನಮಗೆ ಇಂಡೋರ್ಗೆ ಯಾವ ಕ್ಯಾಮ್ರಾ ಯೂಸ್ ಮಾಡ್ತೀವಿ, ಔಟ್ಡೋರ್ಗೆ ಯಾವ ಕ್ಯಾಮ್ರಾ ಯೂಸ್ ಮಾಡ್ತೀವಿ, ನಾನು ಲೀಸ್ಟಲ್ಲಿ ಕೊಡ್ತಾ ಹೋಗ್ತಾ ಇರ್ತೀನಿ. ಸೊ ನೀವು ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಎಕ್ಸಾಂಪಲ್ ನೋಡೋದಾದರೆ ಇಂಡೋರ್ಗೆ ಡೂಮ್ ಟೈಪು ಮತ್ತು ಫಿಶ್ ಐ ಈ ಥರದ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಔಟ್ಡೋರ್ಗೆ ನಾವು ಬುಲೆಟ್,
PTG ಔಟ್ಡೋರ್ ಈ ಥರದ ನಾನು ಲಿಸ್ಟ್ಗಳು ಕೊಡ್ತಾ ಇದ್ದೆ. ಅವು ಮೇಜರಾಗಿ ನಾವು ಇಷ್ಟು ಲ್ಯಾಬಲ್ಲಿ ಮಾಡೋದೆಲ್ಲ ಡೂಮು ಮತ್ತು ಬುಲೆಟ್ ಕ್ಯಾಮ್ರಾನ ಯೂಸ್ ಮಾಡಿದ್ದೀವಿ. ಇದು ಟೈಪ್ಸ್ ಆಫ್ ಕ್ಯಾಮ್ರಾ ಸೆಲೆಕ್ಷನ್. ನೆಕ್ಸ್ಟ್ ನಿಮಗೆ ಒಂದು ಸಿಂಪಲ್ ಕನೆಕ್ಷನ್ ಪ್ರೊಸೀಜರ್ ಬರೆದ್ರೆ ಆಯಿತು. ಸೊ ಹೇಗೆ ಕನೆಕ್ಷನ್? ಚೂಸ್ ಕ್ಯಾಮ್ರಾ ಲೊಕೇಶನ್ನ ಚೂಸ್ ಮಾಡೋದು, ರನ್ ಕೇಬಲ್, ಮೌಂಟಿಂಗ್ ಕ್ಯಾಮ್ರಾಸ್, ಕನೆಕ್ಟ್ ಪವರ್, ಕನೆಕ್ಟ್ DVR, ಚೆಕ್ ಆ್ಯಂಡ್ ಪ್ರೋಗ್ರಾಮ್. ಇಷ್ಟು ನಮಗೆ ಸಿಂಪಲ್ ಪ್ರೊಸೀಜರ್. ಸೊ ನೋಡಿ ಎಷ್ಟು ಸಿಂಪಲ್ ಇದೆ. ಸೊ ನಾನೀಗ ಡಿಸ್ಪ್ಲೇನಲ್ಲಿ ಏನು ಕೊಟ್ಟಿದ್ದೀನಿ ಅದನ್ನೇ ಬೇಕಾದ್ರೆ ಒಂದು ಕಡೆ ಕಾಪಿ ಮಾಡ್ಕೊಳ್ಳಿ, ಅಥವಾ ನಾನು ಡಿಸ್ಕ್ರಿಪ್ಷನಲ್ಲಿ ನೋಟ್ಸ್ ಕೂಡ ಹಾಕಿದ್ದೀನಿ. ನಾನು ಆ ನೋಟ್ಸಲ್ಲಿ ಬೇಕಾದ್ರೆ ನೀವು ರೆಕಾರ್ಡ್ ಮಾಡಿಕೊಂಡು ಈ 2 ಕ್ವಶನ್ಗೆ ಸಿಂಪಲ್ ಆನ್ಸರ್ನ ಬರೆದಿಟ್ಕೊಂಡ್ರೆ ನೀವು ಎಕ್ಸಾಮ್ಗೆ 20 ಮಾರ್ಕ್ಸನ್ನು ನೀವು ಈಸಿಯಾಗಿ ತಗೋಬೋದು. ಸೊ ಎನಿ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.